ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ. ಇದು ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಾನು ನಿಮ್ಮ ಕಾರ್ತಿಕ್. ಚಾಂಪಿಯನ್ಸ್ ಟ್ರೋಫಿ ಅಂದ್ರೆ ವಿರಾಟ್ ಕೊಹ್ಲಿಗೆ ಇಷ್ಟವಂತೆ. ಚಾಂಪಿಯನ್ಸ್ ಟ್ರೋಫಿ 2025ರಲ್ಲಿ ಭಾರತದ ಆಟದ ಬಗ್ಗೆ ವಿರಾಟ್ ಕೊಹ್ಲಿ ಒಂದಷ್ಟು ಮಾತನಾಡಿದ್ರು. ಟ್ರೋಫಿ ಬಗ್ಗೆ ಕೊಹ್ಲಿ ಹಾಡಿ ಹೊಗಳಿದ್ದಾರೆ. ಹಾಗಾದ್ರೆ ಟೂರ್ನಿ ಬಗ್ಗೆ ಕಿಂಗ್ ಹೇಳಿದ್ದೇನು ಅಂತೀರಾ? ಈ ಸ್ಟೋರಿ ನೋಡಿ. ಭಾರತ ತಂಡದ ಸ್ಟಾರ್ ಬ್ಯಾಟರ್ ವಿರಾಟ್ ಕೊಹ್ಲಿ ಬಾಂಗ್ಲಾದೇಶ್ ವಿರುದ್ಧದ ಪಂದ್ಯಕ್ಕೂ ಮುನ್ನ ಚಾಂಪಿಯನ್ಸ್ ಟ್ರೋಫಿ ಇಷ್ಟವಾಗೋಕೆ ಕಾರಣವನ್ನ ಹೇಳಿದ್ದಾರೆ. ಚಾಂಪಿಯನ್ಸ್ ಟ್ರೋಫಿ 2025ರಲ್ಲಿ ಭಾರತದ ಆಟದ ಬಗ್ಗೆ ವಿರಾಟ್ ಕೊಹ್ಲಿ ಒಂದಷ್ಟು ಮಾತನಾಡಿದ್ದಾರೆ. ಸ್ಟಾರ್ ಸ್ಪೋರ್ಟ್ಸ್ ಜೊತೆ ಮಾತನಾಡ್ತಾ ವಿರಾಟ್ ಕೊಹ್ಲಿ, ಚಾಂಪಿಯನ್ಸ್ ಟ್ರೋಫಿ ಅಂದ್ರೆ ನನಗೆ ತುಂಬಾನೇ ಇಷ್ಟ. ಯಾಕಂದ್ರೆ ಟಾಪ್ 8 ತಂಡಗಳು ಮಾತ್ರ ಆಡೋಕೆ ಸಾಧ್ಯ. ಟೂರ್ನಿ ತುಂಬಾ ದಿನಗಳ ನಂತರ ನಡೀತಿದೆ. ನನಗೆ ಈ ಟೂರ್ನಿ ಅಂದ್ರೆ ತುಂಬಾನೇ ಇಷ್ಟ. ಟಾಪ್ 8ರ ಒಳಗೆ ಇದ್ರೆ ಮಾತ್ರ ಆಡೋಕೆ ಸಿಗುತ್ತೆ. ಅದಕ್ಕೆ ಕಾಂಪಿಟೇಷನ್ ಚೆನ್ನಾಗಿರುತ್ತೆ ಅಂತ ಕೊಹ್ಲಿ ಹೇಳಿದ್ದಾರೆ. ಕೊಹ್ಲಿ ಚಾಂಪಿಯನ್ಸ್ ಟ್ರೋಫಿನ T20 ವರ್ಲ್ಡ್ ಕಪ್ ಜೊತೆ ಹೋಲಿಸಿದ್ದಾರೆ. ಮೊದಲ ಮ್ಯಾಚಿಂದಾನೇ ಪ್ರೆಷರ್ ಇರುತ್ತೆ. ಅದಕ್ಕೆ ನನಗೆ ತುಂಬಾ ಇಷ್ಟ. ಇದು ಏಕದಿನ ಮಾದರಿಯಲ್ಲಿ T20 ವರ್ಲ್ಡ್ ಕಪ್ ತರ ಪ್ರೆಷರ್ ಇರುತ್ತೆ. ಅಲ್ಲಿ 3-4 ಮ್ಯಾಚ್ ಇರುತ್ತೆ. ಚೆನ್ನಾಗಿ ಆಡಲಿಲ್ಲ ಅಂದ್ರೆ ಪ್ರೆಷರ್ ಜಾಸ್ತಿ ಆಗುತ್ತೆ. ಮೊದಲ ಮ್ಯಾಚಿಂದಾನೇ ಪ್ರೆಷರ್ ಇರುತ್ತೆ. ಅದಕ್ಕೆ ನನಗೆ ತುಂಬಾ ಇಷ್ಟ ಅಂತ ಕೊಹ್ಲಿ ಹೇಳಿದ್ದಾರೆ. ವಿರಾಟ್ ಕೊಹ್ಲಿ 2009ರಲ್ಲಿ ಚಾಂಪಿಯನ್ಸ್ ಟ್ರೋಫಿಗೆ ಎಂಟ್ರಿ ಕೊಟ್ಟಿದ್ರು. 2013 ಮತ್ತು 2017ರಲ್ಲಿ ಆಡಿದ್ರು. 2013ರಲ್ಲಿ ಧೋನಿ ನಾಯಕತ್ವದಲ್ಲಿ ಟ್ರೋಫಿ ಗೆಲ್ಲೋಕೆ ಸಹಾಯ ಮಾಡಿದ್ರು. 2017ರಲ್ಲಿ ಫೈನಲ್ಗೆ ತಲುಪಿದ್ರು. ವಿರಾಟ್ ಕೊಹ್ಲಿ ಚಾಂಪಿಯನ್ಸ್ ಟ್ರೋಫಿಯಲ್ಲೇ ಹೆಚ್ಚು ರನ್ ಗಳಿಸುವುದರಲ್ಲಿ ಒಬ್ಬರು. 11 ಮ್ಯಾಚಲ್ಲಿ 529 ರನ್ ಗಳಿಸಿದ್ದಾರೆ. 2017ರಲ್ಲಿ ಬಾಂಗ್ಲಾದೇಶ್ ವಿರುದ್ಧ 96 ರನ್ ಗಳಿಸಿದ್ರು. ವಿರಾಟ್ ಕೊಹ್ಲಿ ಇತ್ತೀಚೆಗಷ್ಟೇ ಇಂಗ್ಲೆಂಡ್ ವಿರುದ್ಧದ ಏಕದಿನ ಸರಣಿಯಲ್ಲಿ ಅರ್ಧ ಶತಕವನ್ನ ಗಳಿಸಿದ್ರು. ODI ಫಾರ್ಮೆಟ್ ಅಲ್ಲಿ 13,963 ರನ್ ಗಳಿಸಿದ್ದಾರೆ. ಕ್ಯಾಚ್ ಡ್ರಾಪ್ನಿಂದ ಸಿಕ್ಕ ಜೀವದಾನವನ್ನ ಸರಿಯಾಗಿ ಬಳಸಿಕೊಂಡ KL ರಾಹುಲ್ 41 ರನ್ಗಳ ಕಾಣಿಕೆ ನೀಡಿದ್ರು. ಭಾರತದ ಗೆಲುವಿಗೆ ಇನ್ನು 3 ರನ್ ಬೇಕಿದ್ದಾಗ ಬಾಂಗ್ಲಾ ಬೌಲರ್ ಹಾಕಿದ ಬೌಲ್ಗೆ ಲೆಗ್ ಸೈಡ್ ಬಿಗ್ ಶಾಟ್ ಹೊಡೆದರು. 46.3ನೇ ಎಸೆತವನ್ನ ರಾಹುಲ್ ಸಿಕ್ಸರ್ ಸಿಡಿಸುವ ಮೂಲಕ ಟೀಂ ಇಂಡಿಯಾವನ್ನ ದಡ ಸೇರಿಸಿದರು. ದುಬೈನಲ್ಲಿ ನಡೆದ 2025ರ ಚಾಂಪಿಯನ್ಸ್ ಟ್ರೋಫಿಯ 2ನೇ ಪಂದ್ಯದಲ್ಲಿ ಬಾಂಗ್ಲಾದೇಶದ ವಿರುದ್ಧ ಟೀಂ ಇಂಡಿಯಾ ಗೆದ್ದು ಬೀಗಿದೆ. ಇನ್ನು 3 ಓವರ್ 3 ಬಾಲ್ ಬಾಕಿ ಇರುವಂತೆಯೇ ಟೀಂ ಇಂಡಿಯಾ 4 ವಿಕೆಟ್ ನಷ್ಟಕ್ಕೆ 231 ರನ್ ಕಲೆ ಹಾಕಿ ಗೆಲುವನ್ನ ಸಾಧಿಸಿದೆ. ಬಾಂಗ್ಲಾದೇಶ್ ನೀಡಿದ ಸಾಧಾರಣ ರನ್ಗಳ ಗುರಿ ಬೆನ್ನತ್ತಿದ್ದ ಟೀಂ ಇಂಡಿಯಾ ಪರ ಕ್ಯಾಪ್ಟನ್ ರೋಹಿತ್ ಶರ್ಮಾ ಮತ್ತು ಶುಭ್ಮನ್ ಗಿಲ್ ಅಬ್ಬರಿಸಿ ಬೊಬ್ಬಿರಿದ್ರು. ರೋಹಿತ್ ಶರ್ಮಾ 3 ಬೌಂಡ್ರಿ ಸಮೇತ 41 ರನ್ ಬಾರಿಸಿ ಉತ್ತಮ ಇನ್ನಿಂಗ್ಸ್ ಕಟ್ಟಿದ್ರು. ಇನ್ನು ರೋಹಿತ್ ಶರ್ಮಾಗೆ ಸಾಥ್ ನೀಡಿದ ಶುಭ್ಮನ್ ಗಿಲ್ ಅಮೋಘ ಶತಕವನ್ನ ಸಿಡಿಸಿ ಕೊನೆಯವರೆಗೂ ಕ್ರೀಸ್ನಲ್ಲೇ ನಿಂತು ಆಡಿದ ಗಿಲ್ ಎದುರಾಳಿಗಳನ್ನು ಕಾಡಿದ್ರು. 129 ಬಾಲ್ನಲ್ಲಿ 2 ಸಿಕ್ಸರ್ 9 4 ಸಮೇತ 101 ರನ್ ಚಚ್ಚಿದ್ರು. ಇನ್ನು ವಿರಾಟ್ ಕೊಹ್ಲಿ 22 ರನ್ ಬಾರಿಸಿದ್ರೆ ಶ್ರೇಯಸ್ ಅಯ್ಯರ್ 15, ಅಕ್ಷರ್ ಪಟೇಲ್ 8 ರನ್ ಬಾರಿಸಿದ್ರು. ಗಿಲ್ ಜೊತೆಗೆ ನಿಂತು ಆಡಿದ ಕನ್ನಡಿಗ KL ರಾಹುಲ್ 2 ಸಿಕ್ಸರ್ 1 4 ಸಮೇತ 41 ರನ್ ಸಿಡಿಸಿದ್ರು. ಈ ಮೂಲಕ ಭಾರತ ತಂಡವನ್ನು ಗೆಲ್ಲಿಸಿದ್ರು. ಒಟ್ಟಿನಲ್ಲಿ ಈ ಹಿಂದೆ ಧೋನಿ ನಾಯಕತ್ವದಲ್ಲಿ ಟ್ರೋಫಿ ಗೆಲ್ಲೋಕೆ ಸಹಾಯ ಮಾಡಿದ್ದ ಕಿಂಗ್ ಕೊಹ್ಲಿ ಚಾಂಪಿಯನ್ಸ್ ಟ್ರೋಫಿಯ ಪ್ರೆಷರ್ ಬಗ್ಗೆ ಮಾತನಾಡಿದ್ದಾರೆ. ನಂತರ ಐ ಲೈಕ್ ಚಾಲೆಂಜಸ್ ಎಂದಿದ್ದಾರೆ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.